ಮುಚ್ಚಿಡೋದೇನಮ್ಮ? ಅಪಾಯ ಮೈ ಮೇಲೆ ಬರ್ತಿದೆ ಅಂತ ಹೇಳ್ತಿದ್ರು, ಅರ್ಥ ಮಾಡ್ಕೊಳ್ತಲ್ವಲ್ಲ ನೀವು? ನಿಮ್ ಕೈ ಮುಗಿತೀನಿ ಶಾಸ್ತ್ರಿಗಳೇ, ಹೊರಟೋಗಿ. ಹೋಗಿ ಶಾಸ್ತ್ರಿಗಳೇ, ಪ್ಲೀಸ್ ಹೋಗಿ ಶಾಸ್ತ್ರಿಗಳೇ. ನೀವು ಬನ್ನಿ ಸ್ವಾಮಿ, ಬನ್ನಿ. ನಿಲ್ಸು ನಾಣಿ. ಇವಾಗ ಏನ್ ನಡೆಯುತ್ತೆ ಚಂದ್ರಿಕಾ? ಇನ್ನೇನು, ಜೈಗೆ ಶಾಪದ ಬಗ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿಂದ ಹೀಗೆ ವಾಪಸ್ ಹೋಗ್ಬಿಡೋಣವಾ? ನಾವು ಮಾತ್ರ ವಾಪಸ್ ಹೋಗೋದು. ಗಂಗಾ ಮೇಲಕ್ಕೆ ಹೋಗ್ತಾಳೆ. ಊರೊಳಗೆ ಹೋಗ್ದೇನೆ ರೋಡ್ ಮಧ್ಯದಲ್ಲಿ ಕಾರ್ ನಿಲ್ಸಿ ಏನೋ ಡಿಸ್ಕಷನ್ ಮಾಡ್ತಿದಾರಲ್ಲ, ಯಾಕೆ ನಮಗ್ ಅಡ್ಡ ಬಂದ್ರಿ ಶಾಸ್ತ್ರಿಗಳೇ? ನೀವ್ ಹೇಳ್ತಿರೋ ಆ ಅಪಾಯ ಏನು? 4 ತಲೆಮಾರಿಂದ ಏನ್ ನಡೀತಿದೆ? ಕೇಳ್ತಿರೋದು ನಿಮ್ಮನ್ನೇ. ಏನೋ ಹೇಳ್ಬೇಕು ಅಂತ ಬಂದ್ರಿ ಅಲ್ವಾ? ಅದೇನು ಅಂತ ಹೇಳಿ. ಅದು ಅದೇನಂದ್ರೆ, ಏನಿಲ್ಲ ರೀ, ನಾವು ಊರಿಗೆ ಬಂದಿದೀವಿ ಅಲ್ವಾ, ಮಾತಾಡ್ಸೋದಕ್ಕೆ ಬಂದಿದಾರ ಅಷ್ಟೇ. ಹೌದು ಮಗನೇ, ಅಷ್ಟೇ. ಅವ್ರ ಹಾಗೆ ಮಾತಾಡ್ಸೋಕ್ ಬಂದಿರೋ ಹಾಗಿಲ್ಲ, ಏನೋ ಹೇಳೋದಕ್ ಬಂದಿದ್ದಾರೆ. ಮನೆಗೆ ಹೋದ್ಮೇಲೆ ಮಾತಾಡೋಣ ಜೈ. ದಾರಿ ಮಧ್ಯದಲ್ಲಿ ಯಾಕೆ? ಹೌದು ಕಣ, ಮನೆಗೆ ಹೋಗಿ ನಿಧಾನವಾಗಿ ಮಾತಾಡೋಣ. ನೀವು ನಡೀರಿ ಸ್ವಾಮಿ. ಸರ್, ನೀವು ಕಾರ್ ಹತ್ತಿ ಸರ್, ಹತ್ತಿ. ಇವ್ರನ್ನ ಕರ್ಕೊಂಡು ಹೋಗು. ಓಕೆ ಮೇಡಮ್. ಯಜಮಾನ್ರೆ ಬನ್ನಿ, ಎಲ್ಲರೂ ಕಾರ್ ಹತ್ತಿ ಹೊರಡೋಣ. ಬನ್ನಿ. ಯಾರು ಚಂದ್ರಿಕಾ? ಇನ್ಯಾರು? ನಮ್ ಫಾರಿನ್ ದೆವ್ವ. ಹಲೋ ನಿತ್ಯ, ಹೇಳಮ್ಮ. ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಎಲ್ಲಿದ್ದೀಯಮ್ಮ? ನಿಮ್ ಹಿಂದೆನೆ ಇದ್ದೀನಿ. ಯಾವಾಗ ಬಂದ್ಯಮ್ಮ? ನಿಮ್ಗಿಂತ ಮುಂಚೆನೆ ಬಂದಿದ್ದೀನಿ. ನಮ್ ಜೊತೆ ಆ ಮನೆಗ್ ಬರ್ತೀಯಮ್ಮ? ನಾವ್ ಹೋಗ್ಬೇಕಾಗಿರೋದು ಮನೆಗಲ್ಲ, ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಯಾಕಮ್ಮ? ಅವಳನ್ನ ಶಾಪ ಹೇಗ್ ಸಾಯಿಸುತ್ತೋ ತಿಳ್ಕೋಬೇಕು. ಯಾಕಮ್ಮ? ಗಂಗಾ ಸತ್ ಮೇಲೆ ಹೇಗೂ ಗೊತ್ತಾಗತ್ತೆ ಅಲ್ವಾ? ಒಂದ್ ವೇಳೆ ಶಾಪ ಮಿಸ್ ಆದ್ರೆ ನಾನ್ ಮಿಸ್ ಮಾಡಬಾರ್ದು ಅಲ್ವಾ? ಶಾಪ ಮಿಸ್ ಆಗೋ ಮಾತೇ ಇಲ್ಲಮ್ಮ. ನಾನ್ ಚಾನ್ಸ್ ತಗೊಳಲ್ಲ. ಯೂಟರ್ನ್ ತಗೊಂಡು ನನ್ನ ಫಾಲೋ ಮಾಡಿ. ನಡೀರಿ. ನಮಸ್ಕಾರ ಸ್ವಾಮಿ. ನಾನು ನೀವ್ ಅನ್ಕೋತಿರೋ ಹಾಗೆ ಗಂಗಾ ಅಲ್ಲ ಸ್ವಾಮಿ. ಗಂಗಾ ತಂಗಿ ನಿತ್ಯ. ಸ್ವಾಮಿ, ನಮ್ಮಕ್ಕ ಶಾಪಕ್ಕೆ ಗುರಿಯಾಗಿ ಸತ್ತೋಗ್ತಾಳೆ ಅಂತ ಗೊತ್ತಾಯ್ತು. ಅವಳು ಬದುಕ್ಬೇಕು ಸ್ವಾಮಿ. ಅವಳು ತುಂಬಾ ಒಳ್ಳೆಯವಳು. ಯಾವಾಗ್ಲೂ ಇನ್ನೊಬ್ರು ಒಳ್ಳೆದನ್ನೇ ಕೇಳ್ಕೋತಾಳೆ. ಅಂತ ಒಳ್ಳೆಯವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಏನು ಸ್ವಾಮಿ?
ಜೊತೆಗೆ ಅವಳು ಗರ್ಭಿಣಿ ಬೇರೆ. ನಮ್ ಭಾವಂಗೆ ನಮ್ಮ ಅಕ್ಕ ಅಂದ್ರೆ ಪಂಚ ಪ್ರಾಣ. ದಯವಿಟ್ಟು ಕಾಪಾಡಿ ಸ್ವಾಮಿ, ಕಾಪಾಡಿ. ಅಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಮಾಡ್ತಿದ್ದಾಳೆ ಚಂದ್ರಿಕಾ. ಅದನ್ನೇ ಓವರ್ ಆಕ್ಷನ್ ಅನ್ನೋದು. ಪ್ಲೀಸ್ ಸ್ವಾಮಿ, ಪ್ಲೀಸ್ ನಮ್ಮ ಅಕ್ಕನ್ನ ಕಾಪಾಡಿ. ನಿಮ್ಮಿಂದ ಆಗ್ಲಿಲ್ಲ ಅಂದ್ರೆ ಅವಳಿಗೆ ಸಾವು ಹೇಗ್ ಬರುತ್ತೋ ಹೇಳಿ, ನಾನ್ ಕಾಪಾಡ್ಕೋತೀನಿ. ನಿಜವಾಗ್ಲೂ ನಿನ್ನ ಅಕ್ಕನ್ನ ನೀನ್ ಕಾಪಾಡ್ತೀಯಾ? ಸ್ವಾಮಿ, ನಿನ್ನ ಅಕ್ಕ ಪ್ರಾಣ ಉಳಿಬೇಕು ಅಂತ ನಿನಗೆ ನಿಜವಾಗ್ಲೂ ಆಸೆ ಇದೆಯಾ? ನಿನ್ನ ಅಕ್ಕನ್ನ ಕಾಪಾಡಬೇಕು ಅಂತೀಯಾ? ಹೇಳಮ್ಮ, ನಿನ್ ಮನ್ಸಲ್ಲಿರೋ ಬೇಡಿಕೆ ಇದೇನಾ? ಸರ್ವಾಂತಯಾಮಿಗೆ ನಿನ್ನ ಆಂತರ್ಯ ಏನು ಅಂತ ಗೊತ್ತಿಲ್ಲ ಅನ್ಕೋತಿದ್ಯಾ? ಜಗನ್ನಾಟಕ ಸೂತ್ರಧಾರಿಗೆ ನಿನ್ ಕಪಟ ನಾಟಕ ಅರ್ಥ ಆಗಲ್ಲ ಅನ್ಕೋತಿದ್ಯಾ? 3 ಲೋಕವನ್ನು ಪಾಲಿಸೋನ್ ಮುಂದೆ ನಿನ್ ಮನ್ಸನ್ನ ಮುಚ್ಚಿಡೋದಕ್ಕಾಗುತ್ತೆ? ನೀನ್ ಕೇಳ್ಕೋತಾ ಇರೋದು ನಿನ್ನ ಅಕ್ಕನ್ನ ಬದುಕಿಸೋದಕ್ಕಲ್ಲ, ಸಾವನ್ನ. ಸಾವನ್ನ.